ಸ್ನೇಹಿತರೆ ನಮಸ್ಕಾರ. ಅಭ್ಯಾಸಿ ಟ್ರಸ್ಟ್ ಚಾಮರಾಜನಗರದಲ್ಲಿ ಆಯೋಜಿಸ್ತಾ ಇರ್ತಕ್ಕಂಥ ಹಟ್ಟಿ ಹೈಕಳ ಜಗುಲಿ ಮಕ್ಕಳ ಬೇಸಿಗೆ ಶಿಬಿರ ಇದು ನಮ್ಮ ಸಂಸ್ಥೆಯ 3ನೇ ವರ್ಷದ ಮಕ್ಕಳ ಶಿಬಿರ. ಈ ಶಿಬಿರದಲ್ಲಿ ನಾಟಕ, ಸಂಗೀತ, ಚಿತ್ರಕಲೆ, ರಂಗಾಟಗಳು ಮತ್ತು ಕರಕುಶಲತೆ, ಮಕ್ಕಳ ಸಿನಿಮಾ ವೀಕ್ಷಣೆ, ಮಕ್ಕಳ ಸಂತೆ, ಯೋಗ, ವ್ಯಾಯಾಮ, ಮೃಗ ಪ್ರಾತ್ಯಕ್ಷಿಕೆ ಹೀಗೆ ಅನೇಕ ಚಟುವಟಿಕೆಗಳು ಇರ್ತಕ್ಕಂತಹ ಮಕ್ಕಳ ಶಿಬಿರ ಇದಾಗಿದೆ. ಈ ಶಿಬಿರ ಇದೇ ಏಪ್ರಿಲ್ 20ರಿಂದ ಮೇ 17 ತನಕ ನಡೀತದೆ. ಎಲ್ಲಿ ಸ್ಥಳ ಅಂತಂದರೆ CSI ಚರ್ಚ್ ಆವರಣದ CSI ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ನಡೀತದೆ. ನಮ್ಮ ಸತ್ಯ ರಸ್ತೆಯ ಸರ್ಕಾರಿ PU ಕಾಲೇಜ್ ಎದುರುಗಡೆ ಇರ್ತಕ್ಕಂಥ ಶಾಲೆಯಲ್ಲಿ ನಡೀತದೆ. ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 4:30 ತನಕ ಇರ್ತದೆ. ಈ ಶಿಬಿರ 25 ದಿವಸ ನಡೀತದೆ. ಶಿಬಿರ ನಡೆದ ನಂತರ ಕೊನೆಯ ದಿವಸ ರಾಜ್ಕುಮಾರ್ ರಂಗಮಂದಿರದಲ್ಲಿ ಮಕ್ಕಳಿಂದ ನಾಟಕ ಪ್ರದರ್ಶನ ಮತ್ತು ಗೀತಗಾಯನ ಕಾರ್ಯಕ್ರಮ ಇರ್ತದೆ. ಎಷ್ಟು ವಯಸ್ಸಿನ ಮಕ್ಕಳು ವಯಸ್ಸಿನ ಮಕ್ಕಳು 7 ವರ್ಷದಿಂದ 14 ವರ್ಷದ ಮಕ್ಕಳು ಭಾಗವಹಿಸ್ತಾರೆ. ಇದಕ್ಕೆ ಟೋಟಲ್ ಫೀಸ್ ಅಂತೇಳಿ 2,200 ರೂಪಾಯಿ ಮಾಡಿದ್ದೀವಿ. ನೀವು ದಯಮಾಡಿ 7411491077 ಮತ್ತು 9108301194 ಈ ಸಂಖ್ಯೆಗಳಿಗೆ ಫೋನ್ ಮಾಡಿ ಮಕ್ಕಳ ಹೆಸರನ್ನು ನೋಂದಣಿ ಮಾಡ್ಕೋಬೇಕು ಅಂತ ಕೇಳ್ಕೊತೀವಿ. ಕಲೆ ಮತ್ತು ಕರಕುಶಲ ಚಟುವಟಿಕೆಗಳು, ಹಾಗೆಯೇ ಒಂದು ದಿನದ ಪ್ರವಾಸ, ಆ ಪ್ರವಾಸದಲ್ಲಿ ಪರಿಸರದ ಜ್ಞಾನವನ್ನು ತಿಳಿರ್ತಕ್ಕಂಥದ್ದು, ಹಾಗೆಯೇ ಮಕ್ಕಳ ಸಂತೆ ಅಂತ ವಿಶೇಷವಾಗಿ ಮಾಡ್ತೀವಿ. ಇದರಲ್ಲಿ ಮಕ್ಕಳೇನೆ ಸಂತೆ ಚಟುವಟಿಕೆಗಳನ್ನ ಮಾಡ್ತಾರೆ. ಹಾಗೆ ಮಕ್ಕಳ ಸಿನಿಮಾ, ಮಕ್ಕಳಿಗಾಗಿ ಹಲವಾರು ಸಿನಿಮಾಗಳಿದ್ದಾವೆ, ಅಂಥ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ಮತ್ತು ಗೊಂಬೆ ಪಪೆಟ್ರಿ ಮೇಕಿಂಗ್ ಮಾಡ್ತಕ್ಕಂಥದ್ದು, ಯೋಗ, ವ್ಯಾಯಾಮ, ಈ ಥರದ ಅನೇಕ. ಕೊನೆಯಲ್ಲಿ ಏನು ನಾವು 1 ತಿಂಗಳ ಚಟುವಟಿಕೆಗಳನ್ನ ಮಾಡಿರ್ತೀವೋ, ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ಗಳೆಲ್ಲವೂ ಕೂಡ ಬಂದಿರ್ತಾರೆ. ಅಲ್ಲಿ ರಂಗಮಂದಿರದಲ್ಲಿ ಕೊನೆಯ ದಿವಸ ಮಕ್ಕಳಿಂದ ಒಂದು ನಾಟಕ ಪ್ರದರ್ಶನ ಮತ್ತು ಗೀತಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ. ಸ್ಥಳ ಯಾವುದು ಅಂದರೆ CSI ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಚಾಮರಾಜನಗರದ ಸತ್ತಿ ರಸ್ತೆಯಲ್ಲಿರ್ತಕ್ಕಂಥ ಗೌರ್ಮೆಂಟ್ PU ಕಾಲೇಜ್ ಎದುರುಗಡೆ ಇರ್ತಕ್ಕಂಥ CSI ಚರ್ಚ್ನ ಆವರಣದಲ್ಲಿರ್ತಕ್ಕಂಥ ಆಂಗ್ಲ ಮಾಧ್ಯಮ ಶಾಲೆ, ಅಲ್ಲಿ ಶಿಬಿರ ನಡೀತದೆ. ಈ 20ನೇ ತಾರೀಕಿಂದ ಏಪ್ರಿಲ್ 20ನೇ ತಾರೀಕಿಂದ ಮೇ 17 ತನಕ ಬೆಳಿಗ್ಗೆ 10:30ರಿಂದ ಸಂಜೆ 4:30 ತನಕ ಪ್ರತಿನಿತ್ಯ ಕ್ಲಾಸಸ್ ನಡೀತದೆ. ಮತ್ತೆ ಇದರಲ್ಲಿ ಯಾವ ವಯೋಮಾನದ ಮಕ್ಕಳು ಭಾಗವಹಿಸಬಹುದು ಅಂದರೆ 7ರಿಂದ 14 ವರ್ಷದ ಮಕ್ಕಳು ಇಲ್ಲಿ ಭಾಗವಹಿಸಬಹುದು. ಮುಖ್ಯವಾಗಿ ಇಲ್ಲಿ ಯಾವುದೇ ಅಕ್ಷರ ಬರವಣಿಗೆ ಇದಕ್ಕಿಂತ ಅವರ ಪ್ರತಿಭೆಗಳಿಗೆ ಇಲ್ಲಿ ಒಳ್ಳೆಯ ವೇದಿಕೆ ಆಗಿರ್ತದೆ. ಪ್ರಾಯೋಗಿಕ ಚಟುವಟಿಕೆಗಳು ಕೂಡ ನಾವು ಇಲ್ಲಿ ಮಾಡೋಕ್ಕೆ ನಾವು ಮತ್ತು ತಂಡದ ಎಲ್ಲರೂ ಕೂಡ ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಕ್ಕಳು ಬರಬೇಕು, ತಮ್ಮ ಶಿಬಿರಕ್ಕೆ ಸೇರಬೇಕು ಅಂತ ಈ ಮೂಲಕ ಪತ್ರಿಕಾ